ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ BK ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದ ಪದ್ಮಂ ಲೋಕೇ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಾವು ಆರೋಗ್ಯದಿಂದ ಇರಬೇಕು ಅಂದರೆ ನಮ್ಮ ದೇಹದಲ್ಲಿ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರಬೇಕು, ಇಮ್ಯುನಿಟಿ ಚೆನ್ನಾಗಿರಬೇಕು. ಕಾಯಿಲೆ ಬಂದ ಮೇಲೆ ಔಷಧಿ ಮಾತ್ರೆ ತಗೊಳ್ಳೋದಕ್ಕಿಂತ ನಮ್ಮ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿನೇ ಚೆನ್ನಾಗಿತ್ತು ಅಂತಂದರೆ ನಮಗೆ ಕಾಯಿಲೆಗಳೇ ಬರೋದಿಲ್ಲ. ಹಾಗಾಗಿ ನೀವು ಎಲ್ಲ ಕಡೆ ಕೇಳಿರ್ತೀರ ಇಮ್ಯುನಿಟಿ, ಇಮ್ಯೂನ್ ಸಿಸ್ಟಮ್, ಈ ಒಂದು ಪದನ ಕೇಳಿರ್ತೀರ. ಇಮ್ಯುನಿಟಿ ಅನ್ನೋದು ಅಥವಾ ಇಮ್ಯೂನ್ ಸಿಸ್ಟಮ್ ಅನ್ನೋದು ನಮ್ಮ ಆರೋಗ್ಯಕ್ಕೆ, ನಮ್ಮ ಹೆಲ್ತಿಗೆ ಒಂದು ಫೌಂಡೇಶನ್, ಅಡಿಪಾಯ, ಒಂದು ಬೇಸ್ಮೆಂಟ್ ಆಗಿ ಕೆಲಸ ಮಾಡ್ತದೆ. ಈ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂದರೆ ನಮ್ಮ ಆಹಾರ ಪ್ರಮುಖ ಪಾತ್ರ ವಹಿಸ್ತದೆ. ಇವತ್ತಿನ ಒಂದು ಒತ್ತಡದ ಜೀವನ ಶೈಲಿಯಲ್ಲಿ, ಆಧುನಿಕ ಜೀವನ ಶೈಲಿಯಲ್ಲಿ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದೇ ಒಂದು ದೊಡ್ಡ ಸವಾಲಾಗಿದೆ. ಆರೋಗ್ಯ ಕಾಪಾಡ್ಕೋಬೇಕು ಅಂದರೆ ನಾವು ಒಂದು ಶಿಸ್ತುಬದ್ಧ ಜೀವನ ಶೈಲಿ ಇರಬೇಕು. ಆಹಾರ, ವಿಹಾರ, ಜೀವನ ಶೈಲಿ, ನಿಗದಿತ ವ್ಯಾಯಾಮ ಹಾಗೂ ಒತ್ತಡರಹಿತ ಜೀವನ, ಈ ಎಲ್ಲದು ಪ್ರಮುಖ ಪಾತ್ರ ವಹಿಸ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಇಮ್ಯುನಿಟಿ ಸಿಸ್ಟಮ್ ಅಂತಂದ್ರೆ ಏನು, ಅದನ್ನು ಯಾವ ರೀತಿ ಹೆಚ್ಚು ಮಾಡ್ಕೋಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ಇಮ್ಯೂನ್ ಸಿಸ್ಟಮ್ ನಮಗೆ ಚೆನ್ನಾಗಿರಬೇಕು, ರೋಗ ನಿರೋಧಕ ಶಕ್ತಿ ಚೆನ್ನಾಗಿರಬೇಕು ಅಂತಂದರೆ ಮೊಟ್ಟ ಮೊದಲನೇದು ವೈಟ್ ಬ್ಲಡ್ ಸೆಲ್ಸ್, ಬಿಳಿಯ ರಕ್ತ ಕಣಗಳು, ಲ್ಯೂಕೋಸೈಡ್ಸ್ ಅಂತ ಕರೀತಾರೆ, ಇದು ಸರಿಯಾಗಿ ಕರ್ತವ್ಯ ನಿರ್ವಹಿಸಬೇಕು. ಎರಡನೆಯದು ಬೋನ್ ಮ್ಯಾರೋ, ಅಸ್ಥಿ ಮಜ್ಜ ಅಂತ ಏನು ಹೇಳ್ತಾರೆ, ಬೋನ್ ಒಳಗಡೆ ಇರ್ತಕ್ಕಂಥ ಒಂದು ಸ್ಪಾಂಜಿ ಟಿಶ್ಯೂ, ಇದು ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿ ಮಾಡ್ತದೆ. ಇದು ಸೆಲ್ಗಳಲ್ಲಿ, ಜೀವಕೋಶಗಳಲ್ಲಿ ಆಕ್ಸಿಜನ್ ಸಪ್ಲೈ ಮಾಡಿ ಅದು ಜೀವಂತವಾಗಿರುವಂಗೆ ನೋಡ್ಕೋತದೆ. ಹಾಗೂ ಬಿಳಿಯ ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್ಗಳನ್ನ ಉತ್ಪತ್ತಿ ಮಾಡ್ತದೆ. ಇದು ಇನ್ಫೆಕ್ಷನ್ ಎದುರುಗಡೆ ಹೋರಾಟ ಮಾಡ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಪ್ಲೇಟ್ಲೆಟ್ಸ್, ಇದು ರಕ್ತವನ್ನು ಹೆಪ್ಪುಗಟ್ಟಲು ತುಂಬಾ ಸಹಕಾರಿಯಾಗಿದೆ. ಬೋನ್ ಮ್ಯಾರೋ ಸರಿಯಾಗಿ ಕೆಲಸ ಮಾಡಬೇಕಾಗ್ತದೆ. ಮೂರನೆಯದು ಥೈಮಸ್ ಗ್ಲ್ಯಾಂಡ್. ಥೈಮಸ್ ಗ್ಲ್ಯಾಂಡ್ ಅನ್ನೋದು ನಮ್ಮ ಅಪ್ಪರ್ ಚೆಸ್ಟ್ ಅಂತ ಎದೆಯ ಭಾಗದಲ್ಲಿರ್ತದೆ. ಎರಡು ಲಂಗ್ಸ್ಗಳ ಮಧ್ಯೆ ಇರ್ತದೆ. ಮೀಡಿಯಾಸ್ಟೈನಮ್ ಅನ್ನೋ ಒಂದು ಜಾಗದಲ್ಲಿರ್ತದೆ. ಬ್ರೆಸ್ಟ್ ಬೋನ್ ಅಂತಂದರೆ ಸ್ಟೆರ್ನಮ್ಮಿಂತ ಎದೆಯ ಒಂದು ಬೋನಿನ ಹಿಂದ್ಗಡೆ ಇರ್ತದೆ. ಹಾಗೂ ಇನ್ ಫ್ರಂಟ್ ಆಫ್ ಹಾರ್ಟ್ ಅಂತಂದರೆ ಹಾರ್ಟಿನ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಗ್ಲ್ಯಾಂಡ್, ಇದು ಒಂದು ಥೈಮಸ್ ಗ್ಲ್ಯಾಂಡ್, ಇದೊಂದು ಗ್ರಂಥಿ. ಇದು ಪ್ರಮುಖವಾಗಿ ಥೈಮೋಸಿನ್ ಅಂದರೆ ಆಲ್ಫಾ-1, ಥೈಮೋಪಯಟಿನ್ ಹಾಗೂ ಥೈಮೋಲಿನ್ ಅಂತ ಹಾರ್ಮೋನ್ನ ಉತ್ಪತ್ತಿ ಮಾಡ್ತದೆ. ಇದು ಟಿ ಲಿಂಫೋಸೈಟ್ಸ್ ಅಂತಂದರೆ ಟಿ ಸೆಲ್ಸ್ಗಳನ್ನ ಉತ್ಪತ್ತಿ ಮಾಡ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ ಹಾಗೂ ಇನ್ಫೆಕ್ಷನ್ ಎದುರುಗಡೆ ಹೋರಾಟ ಮಾಡ್ತಕ್ಕಂತಹ ಶಕ್ತಿಯನ್ನು ಹೊಂದಿದೆ ಈ ಟಿ ಸೆಲ್ಸ್ ಅಥವಾ ಟಿ ಲಿಂಫೋಸೈಟ್ಸ್. ಹಾಗಾಗಿ ಈ ಥೈಮಸ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡಬೇಕಾಗ್ತದೆ. ನಾಲ್ಕನೆಯದು ಸ್ಪ್ಲೀನ್. ಈ ಒಂದು ಅಂಗ ಸರಿಯಾಗಿತ್ತು ಅಂತಂದರೆ ಇದು ಬಿಳಿಯ ರಕ್ತ ಕಣಗಳನ್ನ ಉತ್ಪತ್ತಿ ಮಾಡ್ತದೆ ಹಾಗೂ ಪ್ಲೇಟ್ಲೆಟ್ಸ್ಗಳನ್ನ ಸ್ಟೋರ್ ಮಾಡಿಟ್ಕೊಡ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸ್ತದೆ. ಐದನೆಯದು ಲಿಂಫ್ಯಾಟಿಕ್ ಸಿಸ್ಟಮ್. ಈ ಲಿಂಫ್ಯಾಟಿಕ್ ಸಿಸ್ಟಮ್ ಅಂತಂದರೆ ಲಿಂಫ್ ನೋಡ್ಸ್ಗಳಿರ್ತದೆ. ಪ್ರಮುಖವಾಗಿ ನೀವು ಡಾಕ್ಟ್ರ್ ಹತ್ರ ಹೋದರೆ ಯಾವ ಥರ ಇನ್ಫೆಕ್ಷನ್ ಆಗಿತ್ತು ಅಂತಂದರೆ ಅವರು ಕುತ್ತಿಗೆ ಭಾಗ ಟೆಸ್ಟ್ ಮಾಡ್ತಾರೆ, ಕಿವಿಯ ಹಿಂಭಾಗ, ಕಂಕಳ ಭಾಗದಲ್ಲಿ ನೋಡ್ತಾರೆ. ಯಾಕೆಂತಂದರೆ ಕೆಲವೊಂದು ಲಿಂಫ್ ನೋಡ್ಸ್ಗಳಿರ್ತದೆ. ಈ ಒಂದು ವಾಟರಿ ಫ್ಲೂಯಿಡ್ಸ್, ಯಾವಾಗ ಈ ಲಿಂಫ್ಯಾಟಿಕ್ ಸಿಸ್ಟಮ್ಸ್ ಚೆನ್ನಾಗಿರ್ತದೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ತದೆ. ಇದು ಯಾವಾಗ ಇನ್ಫೆಕ್ಷನ್ ಆಗಿದ್ದರೆ ಆ ಲಿಂಫ್ ನೋಡ್ಸ್ ಅಂತ ಏನು ಹೇಳ್ತಾರೆ, ಆ ಗಂಟಲಲ್ಲಿ, ಕಿವಿಯ ಭಾಗದಲ್ಲಿ, ಕಂಕಳ ಭಾಗದಲ್ಲಿ, ತೊಡೆಯ ಒಳಭಾಗದಲ್ಲಿ ಗಂಟುಗಳ ಥರ ಇರ್ತದೆ. ಆದ್ದರಿಂದ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಸರಿಯಾಗಿತ್ತು ಅಂದರೆ ಈ ಆರೋಗ್ಯವನ್ನು ನಾವು ಕಾಪಾಡ್ಕೋಬೋದು, ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡ್ಕೋಬೋದು. ಇನ್ನು ಆಂಟಿಬಾಡೀಸ್, ಇಮ್ಯುನೋಗ್ಲೋಬ್ಯುಲಿನ್ಸ್ ಅಂತ ಹೇಳ್ತಾರೆ, ಇದು ಸರಿಯಾಗಿತ್ತು ಅಂತಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿರ್ತದೆ. ಯಾವಾಗ ಈ ಎಲ್ಲ ಒಂದು ಕ್ರಿಯೆಗಳು ಸರಿಯಾಗಿ ಆಗ್ತದೋ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಹಾಗಾಗಿ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಬೇಕು, ಚೆನ್ನಾಗಾಗಬೇಕು ಅಂತಂದರೆ ನಾವು ಸೇವಿಸ್ತಕ್ಕಂಥ ಆಹಾರ ಸರಿಯಾಗಿರಬೇಕು. ಇಮ್ಯುನಿಟಿ ಡೆವಲಪ್ ಮಾಡ್ತಕ್ಕಂಥ ಏಕೈಕ ಆಹಾರ ಅಂತಂದರೆ ಹಣ್ಣುಗಳಲ್ಲಿ ಇಮ್ಯುನಿಟಿ ಜಾಸ್ತಿ ಮಾಡ್ತಕ್ಕಂಥ ಶಕ್ತಿ ಇದೆ. ಸದಾಕಾಲ ಎಲ್ಲ ಕಾಲಗಳಲ್ಲೂ ಋತುಗಳಲ್ಲೂ ಸಿಗ್ತಕ್ಕಂಥ ಹಣ್ಣುಗಳನ್ನ ಸೇವನೆ ಮಾಡೋದರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಹಾಗೂ ಇಮ್ಯೂನ್ ಸಿಸ್ಟಮ್ ಹೆಚ್ಚಾಗ್ತದೆ. ಆಹಾರದಲ್ಲಿ ಹಣ್ಣುಗಳನ್ನ ನಾವು ಪ್ರತಿನಿತ್ಯ ಹಣ್ಣುಗಳನ್ನ ಸೇವನೆ ಮಾಡೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇನ್ನು ಪ್ರತಿನಿತ್ಯ ಕಾಫಿ, ಟೀ ಎಲ್ಲ ಕುಡಿಯೋ ಅಭ್ಯಾಸ ಇರ್ತದೆ. ಇದನ್ನು ಕಡಿಮೆ ಮಾಡಿ ಗ್ರೀನ್ ಟೀ ಕುಡಿಯುವಂಥ ಒಂದು ಅಭ್ಯಾಸ ಇಟ್ಕೊಳ್ಳಿ. ಗ್ರೀನ್ ಟೀ ಕುಡಿಯೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇನ್ನು ನಿಗದಿತ ವ್ಯಾಯಾಮ, ಪ್ರತಿನಿತ್ಯ 45ರಿಂದ 1 ಗಂಟೆ
45 ನಿಮಿಷದಿಂದ 1 ಗಂಟೆ ಒಂದು ದೈಹಿಕ ಒಂದು ಎಕ್ಸಸೈಸ್ ನಿಗದಿತ ವ್ಯಾಯಾಮವನ್ನು ಮಾಡೋದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಹಾಗೂ ಆಹಾರ ವಿಹಾರ ಜೀವನ ಶೈಲಿ ಒತ್ತಡರಹಿತ ಜೀವನ ನಡೆಸೋದ್ರಿಂದ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಇಮ್ಯೂನ್ ಸಿಸ್ಟಮ್ ಯಾವಾಗ ಚೆನ್ನಾಗಾಯಿತೋ, ಇಮ್ಯುನಿಟಿ ಯಾವಾಗ ನಮಗೆ ಬಂತೋ, ಇಮ್ಯುನಿಟಿ ಚೆನ್ನಾಗಿ ಬಂತು ಅಂತಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ಹಾಗೂ ಕಾಯಿಲೆಗಳಿಂದ ನಾವು ದೂರ ಇರಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.